ಸೊ ಇನ್ನು ನಾಳೆ ಪಾದಯಾತ್ರೆ ಹಾದಿ ಏನು ಅಂತ ನೋಡೋಣ. ನಾಳೆ ಕೆಂಗೇರಿಯಲ್ಲಿ ಆರಂಭವಾಗುತ್ತೆ. ಬಿಡದಿಯಲ್ಲಿ ವಾಸ್ತವ್ಯವನ್ನು ಹುಡ್ತಾರೆ. ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರು, ಎಲ್ಲ ಆಲ್ಮೋಸ್ಟ್ ಅಲ್ಲಿ 20-25 ಕಿಲೋಮೀಟರ್ ವ್ಯತ್ಯಾಸದಲ್ಲಿದೆ. 4ನೇ ತಾರೀಕಿಗೆ ಬಿಡದಿಯಲ್ಲಿ ಆರಂಭ ಮಾಡ್ತಾರೆ. ಕೆಂಗಲ್ನಲ್ಲಿ ವಾಸ್ತವ್ಯವನ್ನು ಹುಡ್ತಾರೆ 4ನೇ ತಾರೀಕಿಗೆ, ನಾಳೆಯಲ್ಲಿ ನಾಡಿದ್ದು. ಆಮೇಲೆ 5ನೇ ತಾರೀಕಿಗೆ ಕೆಂಗಲ್ನಲ್ಲಿ ಆರಂಭವಾಗುತ್ತೆ. ಅಲ್ಲಿಂದ ಹೋಗಿ ನಿಡಘಟ್ಟದಲ್ಲಿ ವಾಸ್ತವ್ಯವನ್ನು ಹೂರ್ತಾರೆ. ಅದು ಸೇಮ್ 20 ಕಿಲೋಮೀಟರ್ ಪ್ರತಿ ದಿನವೂ ಕೂಡ ಇವರ ವಾಕಿಂಗ್ ಮಾಡ್ತಾರೆ. ಒಳ್ಳೇದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ. ಇನ್ನು 7ನೇ ತಾರೀಕಿಗೆ ನಿಡಘಟ್ಟದಲ್ಲಿ ಆರಂಭವಾಗುತ್ತೆ. 6ನೇ ತಾರೀಕಿಗೆ ಮಂಡ್ಯದಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. 7ನೇ ತಾರೀಕಿಗೆ ಮಂಡ್ಯದಲ್ಲಿ ಆರಂಭ ಮಾಡ್ತಾರೆ, ತೂಬಿನಕೆರೆಯಲ್ಲಿ ವಾಸ್ತವ್ಯ ಹೂಡ್ತಾರೆ. 8ನೇ ತಾರೀಕಿಗೆ ತೂಬಿನಕೆರೆಯಲ್ಲಿ ಆರಂಭ ಮಾಡಿ ಶ್ರೀರಂಗಪಟ್ಟಣದಲ್ಲಿ ವಾಸ್ತವ್ಯ ಹೂಡ್ತಾರೆ. 9ನೇ ತಾರೀಕಿಗೆ ಶ್ರೀರಂಗಪಟ್ಟಣದಿಂದ ಹೋಗ್ತಾರೆ, ಮೈಸೂರು ಹೊರವಲಯದಲ್ಲಿ ವಾಸ್ತವ್ಯ ಹೂಡ್ತಾರೆ. 10ನೇ ತಾರೀಕಿಗೆ ಮೈಸೂರು ಹೊರವಲಯದಲ್ಲಿ ಆರಂಭ ಮಾಡಿ ಒಂದು ವೇದಿಕೆಯನ್ನು ಸಜ್ಜು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಭಾಷಣಗಳು ಇರುತ್ತೆ, ಅವರವರ ಪ್ರಚಂಡವಾಗಿರುವಂಥ ಮಾತುಗಳೆಲ್ಲ ಬರುತ್ತೆ. ಆ ವೇದಿಕೆಯಲ್ಲಿ ಅಂತ್ಯವಾಗುತ್ತೆ. ಯತ್ನಾಳ್ ಅವರು ಇದರಲ್ಲಿ ಇರ್ತಾರಾ, ಇರಲ್ವಾ? ಅವ್ರು ಸಪ್ರೇಟ್ ಅಲ್ಲ. ಸದಾನಂದ ಗೌಡರು ಇರ್ತಾರಾ ಅಥವಾ ಇರಲ್ವಾ? ಯಾರು ಇರ್ತಾರೆ ಇಲ್ಲ ಅನ್ನೋದು ನಾಳೆ ಗೊತ್ತಾಗುತ್ತೆ. ಕುತೂಹಲ ಇದೆ, ಬಹಳ ಕುತೂಹಲ ಇದೆ ಇವೆಲ್ಲ. ಲೀಡರ್ಸ್ಗಳವರೆಲ್ಲ ಸದನದಲ್ಲಿ ಏನು ಗರ್ಜಿಸಿದ್ರಿ ಅಲ್ಲ, ಇಲ್ಲಿ ಗರ್ಜಿಸ್ತಾರ ಗರ್ಜಿಸಲ್ವಾ ಅಂತ ನನಗೆ ಕುತೂಹಲ ಇದೆ. ಒಗ್ಗಟ್ಟು ಎಷ್ಟಿದೆ ಬಿಜೆಪಿಯಲ್ಲಿ ಅಂತ ನನಗೆ ನೋಡ್ಬೇಕು.